ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಮರ್ಥ್ ಶಾಮನೂರು ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ? ಇವರ ಜೀವನದ ಹಾದಿ ಹೇಗಿದೆ? ಶಾಮನೂರು ಶಿವಶಂಕರಪ್ಪ ನಿಧನ ಹೊಂದಿದಾಗ ಮಾಡಿದ್ದೇನು? ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. 1999 ಫೆಬ್ರವರಿ 9ರಂದು ಜನನ. ಸಮರ್ಥ್ ಶಾಮನೂರು ಹುಟ್ಟಿದ್ದು 1999 ಫೆಬ್ರವರಿ 9ನೇ ತಾರೀಕು ದಾವಣಗೆರೆಯಲ್ಲಿ. ತಂದೆ ಎಸ್ ಮಲ್ಲಿಕಾರ್ಜುನ್, ತಾಯಿ ಪ್ರಭಾ ಮಲ್ಲಿಕಾರ್ಜುನ್. ಈ ದಂಪತಿಯ 3 ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಸಮರ್ಥ್. ಇವರಿಗೆ ಶ್ರೇಷ್ಠ ಎಂಬ ತಂಗಿ ಮತ್ತು ಶಿವ ಎಂಬ ತಮ್ಮ ಇದ್ದಾರೆ. ಸಮರ್ಥ್ ಹುಟ್ಟುವಾಗ ತಂದೆ ಮಲ್ಲಿಕಾರ್ಜುನ್ ಎಂಎಲ್ಎ ಆಗಿದ್ರು. ಅಜ್ಜ ಶಾಮನೂರು ಶಿವಶಂಕರಪ್ಪ ಸಂಸದರಾಗಿದ್ರು. ಇವರದ್ದು ಲಿಂಗಾಯತ ಸಮುದಾಯ, ಶ್ರೀಮಂತ ಕುಟುಂಬ. 4ನೇ ಕ್ಲಾಸ್ನಿಂದ ಬೋರ್ಡಿಂಗ್ ಸ್ಕೂಲ್, ಅಂತಾರಾಷ್ಟ್ರೀಯ ಶಿಕ್ಷಣ, ರಜೆಗೆ ಊರಿಗೆ. ಸಮರ್ಥ್ 1ರಿಂದ 3ನೇ ತರಗತಿಯನ್ನ ಹುಟ್ಟೂರಲ್ಲಿ ಮುಗಿಸಿದ್ರು. 4ನೇ ತರಗತಿಗೆ ದಾವಣಗೆರೆಯಿಂದ ಬರೋಬ್ಬರಿ 720 ಕಿಲೋಮೀಟರ್ ದೂರದಲ್ಲಿರೋ ತಮಿಳುನಾಡಿನ ಕೊಡೈಕೆನಾಲ್ ಇಂಟರ್ ನ್ಯಾಷನಲ್ ಸ್ಕೂಲ್ಗೆ ಹಾಕಲಾಯಿತು. ಇದು ಅಂತಾರಾಷ್ಟ್ರೀಯ ಶಿಕ್ಷಣ ಕಾರ್ಯಕ್ರಮಗಳನ್ನ ಹೊಂದಿರುವ ಶಾಲೆಯಾಗಿದೆ. ಅಂದ್ಹಾಗೆ ಸ್ಟೇಟ್ ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್ ಅಂತ ಇರುತ್ತಲ್ಲ, ಅದೇ ತರ ಇದು ಇಂಟರ್ ನ್ಯಾಷನಲ್ ಸಿಲೆಬಸ್ ರೀತಿಯ ಶಾಲೆ. ಇಲ್ಲಿ ದೇಶ ವಿದೇಶದ ಮಕ್ಕಳ ಜೊತೆ ಬೆರೆತ್ರು. ಬೋರ್ಡಿಂಗ್ ಸ್ಕೂಲ್ ಆಗಿದ್ರಿಂದ ಶಾಲಾ ಜೀವನದ ಬಹುತೇಕ ಸಮಯವನ್ನ ಕ್ಯಾಂಪಸ್ ನಲ್ಲೇ ಕಳಿಬೇಕಾಯ್ತು. ರಜಾ ದಿನಗಳಲ್ಲಿ ಹುಟ್ಟೂರಿಗೆ ಬಂದು ಕುಟುಂಬವನ್ನ ಸೇರ್ತಿದ್ರು. ಊರಿಗೆ ಬಂದಾಗ ಅಜ್ಜನ ಜೊತೆ ಅಂಗಡಿಗೆ ಹೋಗ್ತಿದ್ದು ಇವರ ಬಾಲ್ಯದ ನೆನಪಾಗಿದೆ. 2017ರಲ್ಲಿ ಗ್ರೇಡ್ 12 ಪೂರ್ಣ. ಬಳಿಕ ವಿದೇಶದಲ್ಲಿ ಡಿಗ್ರಿ ಶಿಕ್ಷಣ. 2008ರಿಂದ ಕೊಡೈಕೆನಾಲ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಓದಿದ ಸಮರ್ಥ್ 2017ರಲ್ಲಿ ಗ್ರೇಡ್ 12 ಪೂರ್ಣಗೊಳಿಸಿದ್ರು. ನಂತರ ಡಿಗ್ರಿ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹಾರಿದ್ರು. ಯುನೈಟೆಡ್ ಕಿಂಗ್ಡಮ್ನ ಎಕ್ಸೆಟಾ ವಿಶ್ವವಿದ್ಯಾನಿಲಯದಲ್ಲಿ BA ಬಿಸಿನೆಸ್ ಅಂಡ್ ಮ್ಯಾನೇಜ್ಮೆಂಟ್ಗೆ ಅಡ್ಮಿಷನ್ ಪಡೆದ್ರು. 2020ರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ತವರಿಗೆ ವಾಪಸ್ ಬಂದ್ರು. ಫ್ಯಾಮಿಲಿ ಬಿಸಿನೆಸ್ ಜವಾಬ್ದಾರಿ, ಮಣ್ಣು ರಹಿತ ಕೃಷಿ ಬಗ್ಗೆ ಅಧ್ಯಯನ. ವಿದೇಶದಲ್ಲಿ ಡಿಗ್ರಿ ಮುಗಿಸಿ ಬಂದ ಸಮರ್ಥ್ ಕುಟುಂಬದ ಬಿಸಿನೆಸ್ ನಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನ ವಹಿಸಿಕೊಂಡ್ರು. ಅಲ್ಲದೆ ಮಣ್ಣು ರಹಿತ ಕೃಷಿ ಪದ್ಧತಿಗಳಾದ ಹೈಡ್ರೋಪೋನಿಕ್ಸ್ ಮತ್ತು ಏರೋಪೋನಿಕ್ಸ್ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ್ರು. ಈ ಸಂಬಂಧ ವಿದೇಶದಲ್ಲೂ ಅಧ್ಯಯನ ನಡೆಸಿದ್ರು. ಜೊತೆಗೆ ಟಿಶ್ಯೂ ಕಲ್ಚರ್ ಬಗ್ಗೆಯೂ ತಿಳಿದುಕೊಂಡ್ರು. ದಾವಣಗೆರೆಯಲ್ಲಿ ಬಾಡಿ ಬಿಲ್ಡಿಂಗ್, ವೇಟ್ ಲಿಫ್ಟಿಂಗ್ ನಂತಹ ಕಾಂಪಿಟೇಷನ್ ಗಳನ್ನ ಆಯೋಜಿಸಿ ಗುರುತಿಸಿಕೊಂಡ್ರು. 2023ರಲ್ಲಿ ಅಜ್ಜ ಅಪ್ಪನ ಪರ ಪ್ರಚಾರ. 2024ರಲ್ಲಿ ಅಮ್ಮನ ಗೆಲುವಿನಲ್ಲಿ ಪಾತ್ರ. 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಜನರ ಮನೆ ಮನೆಗೆ ತೆರಳಿದ ಸಮರ್ಥ್ ಅಜ್ಜ ಮತ್ತು ಅಪ್ಪನ ಪರ ಪ್ರಚಾರ ಮಾಡಿ ಗಮನ ಸೆಳೆದ್ರು. ಇಬ್ರು ಗೆದ್ದು ಎಂಎಲ್ಎ ಆದ್ರು. ನಂತರ 2024ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಅಮ್ಮನ ಪರವಾಗಿ ಮತಯಾಚನೆ ಮಾಡಿದ್ರು. ಅಮ್ಮನು ಗೆದ್ದು ಸಂಸದೆಯಾದ್ರು. ಅಜ್ಜ ನಿಧನ. ಸಮರ್ಥ್ ಮಾಡಿದ್ದೇನು? 2025ರಲ್ಲಿ ಶಾಮನೂರು ಶಿವಶಂಕರಪ್ಪ ಬೆಂಗಳೂರಿನಲ್ಲಿ ಕೊನೆಯುಸಿರೆಳೆದ್ರು. ಅವರ ಮೃತದೇಹವನ್ನ ಆಂಬ್ಯುಲೆನ್ಸ್ ನಲ್ಲಿ ದಾವಣಗೆರೆಗೆ ಶಿಫ್ಟ್ ಮಾಡಲಾಯಿತು. ದಾರಿಯುದ್ದಕ್ಕೂ ಮೃತದೇಹವಿದ್ದ ಕೋಲ್ಡ್ ಬಾಕ್ಸ್ ಮೇಲೆ ತಲೆ ಇಟ್ಟು ಮಲಗಿದ್ರು ಸಮರ್ಥ್. ಇದೊಂಥರ ಅಜ್ಜನ ತೊಡೆ ಮೇಲೆ ಮಲಗಿದಂತಾಗಿತ್ತು ಅಂತ ಹೇಳಿಕೊಂಡಿದ್ದುಂಟು. 2026 ದಾವಣಗೆರೆ ದಕ್ಷಿಣ ಉಪಚುನಾವಣೆ. ಕೈ ಟಿಕೆಟ್ ಘೋಷಣೆಗೂ ಮುನ್ನವೇ ಸ್ಪರ್ಧೆ. ಶಾಮನೂರು ಶಿವಶಂಕರಪ್ಪರ ನಿಧನದಿಂದಾಗಿ ತೆರವಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 2026ರಲ್ಲಿ ಉಪಚುನಾವಣೆ ಘೋಷಣೆಯಾಯಿತು. ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆಯಿತು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಕೆಲವರು ಪಟ್ಟು ಹಿಡಿದ್ರು. ಆದ್ರೆ ಟಿಕೆಟ್ ಘೋಷಣೆಯಾಗೋಕು ಮೊದಲೇ ಅಮ್ಮನ ಜೊತೆ ಬಂದ ಸಮರ್ಥ್ ನಾಮಪತ್ರ ಸಲ್ಲಿಸಿ ಬಿಟ್ರು. ಕೊನೆಗೆ ಕಾಂಗ್ರೆಸ್ ಕೂಡ ಸಮರ್ಥೆ ಅಭ್ಯರ್ಥಿ ಅಂತ ಘೋಷಿಸಿ ಬಿ ಫಾರಂ ಕೊಡ್ತು. ಇದು ಕುಟುಂಬ ರಾಜಕಾರಣವಲ್ಲದೆ ಬೇರೇನು ಅಂತ ಕೆಲವರು ಟೀಕಿಸಿದ್ರು. ಆಸ್ತಿ ಎಷ್ಟು, ಏನೇನಿದೆ ಗೊತ್ತಾ?
ಸಮರ್ಥ್ ಶಾಮನೂರು ತಮ್ಮ ಹೆಸರಲ್ಲಿ 4.25 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇವರು ದಾವಣಗೆರೆ ತಾಲೂಕಿನಲ್ಲಿ 6 ಎಕರೆ 14 ಗುಂಟೆ ಕೃಷಿ ಜಮೀನು ಹೊಂದಿದ್ದಾರೆ. ಜೊತೆಗೆ 96 ಗ್ರಾಂ ಚಿನ್ನ, ದುಬಾರಿ ಮೊಬೈಲ್ ಕೂಡ ಇದೆ. ಸೋ ಫ್ರೆಂಡ್ಸ್, ಇದಿಷ್ಟು ಸಮರ್ಥ್ ಶಾಮನೂರು ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.